ಎಸ್ ದೀಪಕ್ ಚಹರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ 7.75 ಕೋಟಿವರೆಗೂ ಬಿಡ್ ಮಾಡಿದ್ದಾರೆ. ಪಂಜಾಬ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗಳ ನಡುವೆ ಈಗ ನಡೀತಾ ಇರೋದು ಬಿಡ್ಡಿಂಗ್ ಪ್ರಕ್ರಿಯೆ. ಯಾರ ಪಾಲಾಗ್ತಾರೆ ಹಾಗಾದ್ರೆ? ದೀಪಕ್ ಚಹರ್. ಪಂಜಾಬ್ಗೂ ಕೂಡ ಬೇಕಾಗಿದೆ, ಇತ್ತ ಮುಂಬೈ ಇಂಡಿಯನ್ಸ್ ಬೇಕಾಗಿದೆ, ಜೊತೆಗೆ ಸಿಎಸ್ಕೆ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಈ ಬಾರಿ. ಮೂಲತಃ ಅವರು ಸಿಎಸ್ಕೆ ಇಂದನೇ ಮಿಂಚಿರುವಂತ ಆಟಗಾರ, ಸಿಎಸ್ಕೆ ನೆಲೆ ಮಿಂಚಿರೋದು ಜಾಸ್ತಿ. ಹೌದು, ಆದ್ರೆ ಅವರು ಅವರವರ ಪ್ಲೇಯರ್ ಗಳನ್ನ ಬಿಟ್ಟು ಕೊಡಲ್ಲ ಅಷ್ಟು ಈಸಿಯಾಗಿ. ತುಷಾರ್ ದೇಶಪಾಂಡೆ ಬಿಟ್ಕೊಟ್ಟಿದ್ದೆ ಆಶ್ಚರ್ಯ ಆಗ್ತಾ ಇದೆ ನನಗೆ. ಹೌದು, ಆಗ ನೋಡ್ಕೊಂಡ್ರೆ ಅವ್ರು ಬಿಡ್ಡಿಂಗ್ ಬರೋದಕ್ಕೆ ಮುಂಚೆನೆ ಕ್ಲಿಯರ್ ಮಾಡ್ಬಿಟ್ರು ಅವರು ತುಷಾರ್ ದೇಶಪಾಂಡೆನ. ಹೌದು, ಬಟ್ ದೀಪಕ್ ಚಹರ್ ನಂಗೆ ಮಾಡೋಕ್ಕಿಲ್ಲ ಅನ್ಸುತ್ತೆ. ಇಲ್ಲ, ಯಾಕೋ ಮುಂಬೈ ಕಡೆಗೆ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಫೈನಲಿ 9.25 ಕೋಟಿ ರೂಪಾಯಿಗೆ ದೀಪಕ್ ಚಹರ್ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬಿಡ್ಡಿಂಗ್. ಒಂದು ಕಡೆ ಟ್ರೆಂಟ್ ಬೌಲ್ಟ್ ಆದ್ರೆ ಮತ್ತೊಂದು ಎಂಡ್ನಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ, ಇವರಿಬ್ಬರ ನಡುವೆ ಬೌಲಿಂಗ್ ಮಾಡೋದಕ್ಕೆ ಬರೋದು ದೀಪಕ್ ಚಹರ್. ಹಾಗಾಗಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಒಂದ್ ಕಡೆ ಆನೆ ಬಲ ಇದೆ, ಮತ್ತೊಂದ್ ಕಡೆ ಬೌಲಿಂಗ್. ಸೋಲ್ಡ್ ಔಟ್ ಆಗಿದ್ದಾರೆ ಈಗ ನಮ್ಮ ಆಕಾಶ್ ದೀಪ್. ಲಕ್ನೋ ಸೂಪರ್ ಜೈಂಟ್ಸ್ ಆಕಾಶ್ ದೀಪ್ ಅವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ.